ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಾಗಡ್ ಯೂಟ್ಯೂಬ್ ಚಾನಲ್. ಇದು ವಿಡಿಯೋ ಬಂದುಬಿಟ್ಟು ಬೋರ್ಡ್ ಎಕ್ಸಾಮ್ 2 ರಿಸಲ್ಟ್ ಏನಿದೆ ಅದ್ರ ಬಗ್ಗೆ ಇರುತ್ತೆ. ಅದಾದಮೇಲೆ ಮತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಇದೆ. ವಿಡಿಯೋ ಕೊನೆವರೆಗೂ ನೋಡಿ. ಕಾಲೇಜ್ ಅಣ್ಣಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಇವಾಗ ನೀವು ರಿಸಲ್ಟ್ ಯಾವ ರೀತಿ ನೋಡ್ಕೊಳ್ಬೋದು ಅಂದರೆ KAR results.nic.in ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಬರುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಲಿಂಕ್ ಅಲ್ಲ, ಡೈರೆಕ್ಟ್ ನಿಮ್ಮ ಏನಂತಂದರೆ ರಿಸಲ್ಟ್ ಪೇಜ್ಗೆ ಬರೋ ಲಿಂಕ್ನ ಕೊಟ್ಟಿರ್ತೀನಿ ಇದು. ಓಕೆ, ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನೀವು ಈ ರಿಸಲ್ಟ್ ಯಾವ ರೀತಿ ಡಿಸ್ಪ್ಲೇ ಆಗಿರುತ್ತೆ ಅಂತಂದರೆ, ನೀವು ಏನಾದರೂ ಎಕ್ಸಾಮ್ 2 ಅಲ್ಲಿ ಬರೀ 1 ಪೇಪರ್ ಬರೆದಿದ್ರೆ 1 ಪೇಪರ್ ರಿಸಲ್ಟ್ ತೋರಿಸ್ತಾ ಇರುತ್ತೆ, 2 ಪೇಪರ್ ಬರೆದಿದ್ರೆ 2 ಪೇಪರು, 3 ಪೇಪರ್ ಬರೆದಿದ್ರೆ 3 ಪೇಪರ್, ಎಷ್ಟು ಪೇಪರ್ ಬರೆದಿರ್ತೀರ ಅಷ್ಟು ಪೇಪರ್ ರಿಸಲ್ಟ್ನ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಆಗೋದು ಬೇಡ. ಇವಾಗ ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಎಕ್ಸಾಮ್ ಬರ್ತಿದ್ರೆ ನಿಮ್ಮ ಬಯಾಲಜಿ, ಮ್ಯಾಥಮೆಟಿಕ್ಸು, ಕನ್ನಡ, ಇಂಗ್ಲೀಷ್ ತೋರಿಸೋದಿಲ್ಲ. ಏನಕ್ಕೆ ತೋರಿಸ್ತಾ ಇಲ್ಲ ಅಂತ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ಇನ್ನೂ 10 ದಿವಸ, ವಿತಿನ್ 10 ದಿವಸದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಕಂಬೈನ್ಡ್ ರಿಸಲ್ಟ್ ಅಂತ ಬರುತ್ತೆ. ಕಂಬೈನ್ಡ್ ರಿಸಲ್ಟ್ ಅಂತಂದರೆ ಏನಂದರೆ, ನೀವು ಯಾವುದೆಲ್ಲ ಎಕ್ಸಾಮ್ ಬರ್ದಿಲ್ಲ ಅಲ್ವಾ ಎಕ್ಸಾಮ್ 2 ಅಲ್ಲಿ, ಅದನ್ನು ಎಕ್ಸಾಮ್ 1ಇಂದ ನಿಮ್ಮ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಎಕ್ಸಾಮ್ 2 ಅಲ್ಲಿ ಯಾವುದೆಲ್ಲ ಎಕ್ಸಾಮ್ ಬರ್ತಿದ್ದೀರಾ, ಪೇಪರ್ಸ್ ಬರ್ತಿದ್ದೀರಾ, ಅದರಲ್ಲಿ ಎಕ್ಸಾಮ್ 1 ಎಕ್ಸಾಮ್ 2 ಕಂಪೇರ್ ಮಾಡ್ತಾರೆ. ನಿಮ್ಮ ಮಾರ್ಕ್ಸ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ 1 ಅಲ್ಲಿ ನಿಮ್ಮ ಫಿಸಿಕ್ಸು 80 ಇತ್ತು, ಸರಿ, ಎಕ್ಸಾಮ್ 2 ಅಲ್ಲಿ 85 ಇತ್ತು ಅಂದರೆ ಎಕ್ಸಾಮ್ 2ಇಂದ ಫಿಸಿಕ್ಸ್ನ ಕನ್ಸಿಡರ್ ಮಾಡಿರ್ತಾರೆ. ಇವಾಗ ಕೆಮಿಸ್ಟ್ರಿ ನಿಮ್ಮ ಎಕ್ಸಾಮ್ 1ಅಲ್ಲಿ 90 ಇತ್ತು, ಎಕ್ಸಾಮ್ 2 ಅಲ್ಲಿ 85 ಇತ್ತು ಅಂತಂದರೆ ನಿಮ್ಮ ಕೆಮಿಸ್ಟ್ರಿ ಏನಾಗುತ್ತೆ ಎಕ್ಸಾಮ್ 1ಇಂದನೇ ಕನ್ಸಿಡರ್ ಆಗುತ್ತೆ. ನಿಮ್ಮ ಮಾರ್ಕ್ಸ್ ಯಾವ್ದು ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದಾಗ ಅದನ್ನು ಕೌಂಟ್ ಮಾಡಿಬಿಟ್ಟು ನಿಮ್ಮ ಟೋಟಲ್ ರಿಸಲ್ಟ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಕಂಬೈನ್ಡ್ ರಿಸಲ್ಟ್ ಅಂತ ಹೇಳ್ತಾರೆ. ವಿತಿನ್ 10 ಡೇಸಲ್ಲಿ ನಿಮಗೆ ಕಂಬೈನ್ಡ್ ರಿಸಲ್ಟ್ ಬರುತ್ತೆ. ನಿಮ್ಮ KCT ರ್ಯಾಂಕ್ಗೆ 50% ಇರುತ್ತೆ, ಅದನ್ನು ಕೂಡ ನಿಮ್ಮ ಕಂಬೈನ್ಡ್ ರಿಸಲ್ಟ್ ಮೇಲೇ ಕನ್ಸಿಡರ್ ಆಗುತ್ತೆ ಯಾವುದೇ ರೀತಿಯ. ಓಕೆ, ಸೊ ಇವಾಗ ನಿಮ್ಮ 1 ಪೇಪರ್ 2 ಪೇಪರ್ ರಿಸಲ್ಟ್ ಡಿಸ್ಪ್ಲೇ ಆಗ್ತಿದ್ರೆ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಈ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಅಲ್ಲಿ, ನೀವು ಎಕ್ಸಾಮ್ 2 ಅಲ್ಲಿ ಯಾವ ಪೇಪರ್ ಬರ್ದಿದ್ರೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಕಮೆಂಟ್ ಹಾಕಿ. ಓಕೆ, ಯಾವ ಜಾಸ್ತಿ ಮಾರ್ಕ್ಸ್ ಇದೆ ಅನ್ನೋದನ್ನ ನೋಡೋಣ, ಮತ್ತು ಯಾವ್ದು ಕನ್ಸಿಡರ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ರೆಸ್ಪಾಂಡ್ ಮಾಡಿರ್ತೀನಿ. ಅದಾದಮೇಲೆ ವೀಡಿಯೋನ ಲೈಕ್ ಮಾಡಿ, ಮತ್ತು ಕಮೆಂಟ್ ರಿಸಲ್ಟ್ ಯಾವ ರೀತಿ ನೋಡಬೇಕು, ಅದನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅನ್ನೋದೆಲ್ಲ ವೀಡಿಯೋಗಳಿಗೋಸ್ಕರ ನೀವು ಕಾಲೇಜ್ ಅಣ್ಣಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋನ ಲೈಕ್ ಮಾಡಿ. ನಾವು ಎಲ್ಲ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಸ್ ನಿಮಗೆ ತಲುಪಿಸ್ತಾ ಇರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.